ನಾರಾಯಣ ಮೂರ್ತಿ ಅವರೀಗ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾಳ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ. ಎಲ್ಲದಕ್ಕೂ ನಾರಾಯಣ ಮೂರ್ತಿ ಕರೀತಾರೆ, ಎಲ್ಲದಕ್ಕೂ ಸುಧಾಮೂರ್ತಿ ಕರೀತಾರೆ. ಒಂದು ಹಂತದಲ್ಲಿ ನಾರಾಯಣ ಮೂರ್ತಿ ರಾಷ್ಟ್ರಪತಿ ಎನ್ನುವರೆಗೂ ಮಾತಾಡಿದ್ರು, ಆ ಮಟ್ಟಕ್ಕೆ ಕೊಟ್ಟೋಗಿದ್ದಾರೆ. ಇದು ನಮ್ಮ ದೇಶದ ಮೌಢ್ಯ, ಅನಾಗರಿಕತೆ, ಅಗೌರವ. ಇವರಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ಮೈಸೂರು, ಬೆಂಗಳೂರು, ಕೇರಳದ ಕಡೆ ನೂರಾರು ಕೋಟಿಯ ಆಸ್ತಿಯನ್ನು, ಜಾಗವನ್ನು ಕೊಟ್ಟಿದ್ದೇವೆ. ಇವರು ಉಪದೇಶ ಮಾಡ್ತಾರೆ, ಸಾವಿರಾರು ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಅವ್ರದ್ದೊಂದು ಸಣ್ಣ ಮಗು, ಅವ್ರ ಮನೆ ಸಣ್ಣ ಮಗು, ಅದಕ್ಕೆ ಪ್ರಪಂಚದ ಜ್ಞಾನವೇ ಗೊತ್ತಿಲ್ಲ, ಅದಕ್ಕೂ ಸುಮಾರು ಒಂದು 400 ಕೋಟಿ ಅದರ ಹೆಸರಿಗೂ ಹಾಕಿದ್ದಾರೆ. ನಮ್ಮ ದೇಶದ ವ್ಯವಸ್ಥೆ ಒಂದು ಕಡೆ ಅನ್ನಕ್ಕಾಗಿ ಕೂಗು, ಮತ್ತೊಂದು ಕಡೆ ಈ ದರ್ಬಾರು. ಮತ್ತು L&T ಮುಖ್ಯಸ್ಥ ಸುಬ್ರಹ್ಮಣ್ಯಂ ಅವ್ರು ಹೇಳ್ತಾರೆ, ನೀವು 90 ಗಂಟೆ ಕೆಲಸ ಮಾಡಬೇಕು. ನಾರಾಯಣ ಮೂರ್ತಿ ಹೇಳ್ತಾರೆ 70 ಗಂಟೆ ಕೆಲಸ ಮಾಡಬೇಕು. ಇವರು ಮಾನವ ದ್ರೋಹಿಗಳು, ಮಾನವ ವಿರೋಧಿಗಳು. ಒಬ್ಬ ಮನುಷ್ಯ ಇವತ್ತಿನ ತೀರ್ಮಾನದ ಪ್ರಕಾರ 48 ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿಗದಿ. ಮನುಷ್ಯ ಇದು ಯಂತ್ರ ಅಲ್ಲ, ಶರೀರ. ರೋಗಗಳು, BP, ನೂರಾರು ಚಿಂತನೆಗಳು, ಅನೇಕ ತೊಂದರೆಗಳು, ಇದೆಲ್ಲ ಇರುವಾಗ ನಾವು 70 ಗಂಟೆ ಮಾಡಿ 90 ಗಂಟೆ ಮಾಡಿ ಅಂತ ಹೇಳೋದಿದೆಯಲ್ಲ, ಇದು ಮಾನವ ವಿರೋಧಿ ಕೃತ್ಯ. ಇವರಿಬ್ಬರು ಮೊದಲನೇದಾಗಿ ಇಡೀ ದೇಶದ ಜನರ ಬಳಿ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕು, ತಮ್ಮ ನೀತಿಯನ್ನು ಹಿಂದೆ ಪಡಿಬೇಕು. ಸುಬ್ರಹ್ಮಣ್ಯಂ ಹೇಳ್ತಾರೆ, ಹೆಂಡತಿಯರ ಮುಖ ನೋಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಬೇಡಿ. ಏನಂಗಂದ್ರೆ, ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಮಾತು ದಬ್ಬಾಳಿಕೆ ಆಯಿತು, ಮತ್ತೊಂದು ಕಡೆ ಮನೆಯಲ್ಲಿ ಸೌಂದರ್ಯ ಇರಬೇಕಾದ್ರೆ, ಮನೆಯಲ್ಲಿ ಪ್ರೀತಿ ಅಭಿಮಾನ ಇರಬೇಕಾದ್ರೆ, ಹೆಂಡತಿಯ ಜೊತೆಯಲ್ಲಿ ಸಾಮರಸ್ಯ ಇರಬೇಕು, ಹೆಂಡತಿಯ ಜೊತೆಯಲ್ಲಿ ಪ್ರೀತಿ ಇರಬೇಕು. ಹೆಂಡತಿಯನ್ನು ನಾನಾ ರೂಪದಲ್ಲಿ ನೋಡ್ತಕ್ಕಂಥ ಅಧಿಕಾರ ಗಂಡನಿಗಿದೆ, ಅದನ್ನು ಹಂಚ್ಕೊಳ್ತಕ್ಕಂಥ ಅಧಿಕಾರ ಹೆಂಡತಿಗಿದೆ. ಗಂಡ ಹೆಂಡತಿಯರನ್ನೇ ಬೇರೆ ಮಾಡುವ ಈ ಒಂದು ಸುಬ್ರಹ್ಮಣ್ಯಂ ಇವರು ಅತ್ಯಂತ ಮಾನವ ದ್ರೋಹಿಗಳು. ಇವರ ಬಗ್ಗೆ ನಾವು ತೀವ್ರವಾಗಿ ಚಿಂತನೆ ಮಾಡಬೇಕು. ದೇಶದ ಎಲ್ಲ ಶಾಸನ ಸಭೆಗಳು, ಲೋಕಸಭೆ ಇವರ ನೀತಿಯನ್ನು ತೀವ್ರವಾಗಿ ಖಂಡಿಸಬೇಕು. ಇವರಿಗೆ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.